ಬಸವಾದಿ ಶರಣರನ್ನ ಸ್ಮರಣೆ ಮಾಡಿ ಇವತ್ತಿನ ಈ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಾಗರಿಕ ಸೌಲಭ್ಯ ವಸತಿ ನಿಲಯದ ಭೂಮಿ ಪೂಜಾ ಸಮಾರಂಭಕ್ಕೆ ಕಾರಣೀಭೂತರು, ಇನ್ಫೋಸಿಸ್ ಸಂಸ್ಥೆಯ ಹುಟ್ಟಿಗೆ ಕಾರಣರಾಗೋದರ ಮೂಲಕ ಇಡೀ ಬೆಂಗಳೂರನ್ನ ಜಾಗತಿಕ ಮಟ್ಟದಲ್ಲಿ ಗುರುತಿಸುವ ಹಾಗೆ ಮಾಡಿದ ಮಾತೃ ಸಮಾನರಾದ ಗೌರವಾನ್ವಿತ ರಾಜ್ಯಸಭಾ ಸದಸ್ಯರಾದ ಶ್ರೀಮತಿ ಸುಧಾಮೂರ್ತಿ ಮೇಡಮ್ ರವರೇ, ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿರುವ ನಮ್ಮೆಲ್ಲರ ಜನಪ್ರಿಯ ನಾಯಕರು, ಬರದ ನಾಡನ್ನ ಬಂಗಾರದ ನಾಡನ್ನಾಗಿಸಿದ ಜಿಲ್ಲಾ ಉಸ್ತುವಾರಿ ಸಚಿವರು, ಬೃಹತ್ ಕೈಗಾರಿಕಾ ಸಚಿವರಾದ ಸನ್ಮಾನ್ಯ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬ್ರೆ, ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸಿದ್ದೇಶ್ವರ ಸಂಸ್ಥೆಯ ಅಧ್ಯಕ್ಷರು, ಮಾಜಿ ಕೇಂದ್ರ ಸಚಿವರು, ಮಾನ್ಯ ಗೌರವಾನ್ವಿತ ಶಾಸಕರಾದ ಶ್ರೀ ಬಸನಗೌಡ ಆರ್ ಪಾಟೀಲ್ ಯತ್ನಾಳ್ ಸಾಹೇಬ್ರೆ, ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಪೂಜ್ಯ ಮಹಾಪೌರರು, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಮಾನ್ಯ ಗೌರವಾನ್ವಿತ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನು ಒಳಗೊಂಡಂತೆ ಡಾಕ್ಟರ್ ಶಿವಾನಂದ್ ಮಾಸ್ತಿಹೊಳಿ ಅವರ ಆದಿಯಾಗಿ ಉಪಸ್ಥಿತರಿರುವ ಎಲ್ಲ ಅಧಿಕಾರಿಗಳೇ, ಅಕ್ಷರ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರೇ ಹಾಗೂ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈಗಾಗಲೇ ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬರು ಈ ಕಾರ್ಯಕ್ರಮದ ಔಚಿತ್ಯದ ಕುರಿತು ಮಾತನಾಡಿದ್ದಾರೆ. ಕರೋನಾ ಕಾಲಘಟ್ಟದಲ್ಲಿ ವೈದ್ಯರು ಅಂದರೆ ಯಾರು, ಆಸ್ಪತ್ರೆ ಅಂದರೆ ಏನು, ಜೀವನ ಅಂದರೆ ಏನು ಅನ್ನೋದು ನಮಗೆಲ್ಲ ಅರಿವಾಗಿದೆ. ಆ ಸಂದರ್ಭದಲ್ಲಿ BLD ಸಂಸ್ಥೆ ಮತ್ತು ಈ ನಾಡಿಗೆ ಅವತ್ತು ನೊಂದವರ ಸಹಾಯಕರ ಬಡವರು ರಸ್ತೆನಲ್ಲಿ ಬಿದ್ದು ಸಾಯ್ತಕ್ಕಂಥವರನ್ನ ಉಚಿತವಾಗಿ ಕರೆದುಕೊಂಡು ಬಂದು ಅವರ ಜೀವ ಉಳಿಸ್ತಕ್ಕಂಥ ಕೆಲಸ ಮಾಡಿದೆ. ಹೀಗಾಗಿ ಇವತ್ತು ಸರ್ಕಾರಿ ಸ್ವಾಮ್ಯದ ಈ ಒಂದು ಜಿಲ್ಲಾ ಆಸ್ಪತ್ರೆನಲ್ಲಿ ನಮ್ಮ ಸುಧಾಮೂರ್ತಿ ಮೇಡಮ್ ರವರು ಕೈಗೊಂಡಿರ್ತಕ್ಕಂಥ ಈ ಕಾರ್ಯ, ಇದು ನಿಜವಾಗಿ ದೇವರ ಸೇವೆ. ರೋಗಿಗಳ ಜೊತೆ ಬರುವವರ ಸೇವೆ ಮಾಡುವವರಿಗಾಗಿ ಮಾಡುತ್ತಿರುವ ಸೇವೆ, ಅದು ಭಗವಂತನ ಸೇವೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಮಾಡಿದೆ ನೆನ್ನದಿರ ಲಿಂಗಕ್ಕೆ, ಮಾಡಿದೆ ನೆನ್ನದಿರ ಜಂಗಮಕ್ಕೆ, ಮಾಡಿದೆ ನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ, ಮಾಡಿದೆ ನೆಂಬುದು ಮನದಲ್ಲಿಲ್ಲದಿದ್ದರೆ ಬೇಡಿದ್ದ ನೀವ ನಮ್ಮ ಕೂಡಲ ಸಂಗಮ ದೇವ ಅಂತ ಎಂ ಬಿ ಪಾಟೀಲ್ ಸಾಹೇಬರು ಮತ್ತು ಸುಧಾಮೂರ್ತಿ ಮೇಡಮ್ ರವರು ಅವ್ರು ಏನೇನು ಈ ಸಮಾಜಕ್ಕೆ ಮಾಡಿದ್ದಾರೆ ಅದೆಲ್ಲ ಬಸವಾರ್ಪಿತ ಸಿದ್ದೇಶ್ವರಪ್ಪಗಳ ಸಂಕಲ್ಪದ ಆಶೀರ್ವಾದದ ನೆರಳಲ್ಲಿ ಈ ನಾಡಿನ ಜನರೇ ನಿಜವಾದ ದೇವ ಸ್ವರೂಪರು, ರೋಗಿಗಳೇ ದೇವರು ಅಂತ ಮಾಡಿದ್ದಾರೆ. ಅವರೆಲ್ಲರಿಗೂ ಶುಭವನ್ನು ಹಾರೈಸಿ ಅವರು ಇನ್ನಷ್ಟು ಹೆಚ್ಚಿನ ಶಕ್ತಿಯನ್ನು ಭಗವಂತ ಅವರಿಗೆ ನೀಡಿ ಈ ಜಿಲ್ಲೆಯ ರೋಗಿಗಳ ಮುಖದಲ್ಲಿ ಮಂದಹಾಸ ಮೂಡಲಿ ಅಂತೇಳಿ ಆಶಿಸಿ ಭಗವಂತನಲ್ಲಿ ಪ್ರಾರ್ಥಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಆಶಯ ನುಡಿಗಳನ್ನು ಆಡಿ ಈ ಸೇವೆಯನ್ನು ಸ್ಮರಿಸಿದಂಥ ಸಂಗಮೇಶ್ ಬಬಲೇಶ್ವರ್ ಸರ್, ಮಾನ್ಯ ಅಧ್ಯಕ್ಷರು, ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಧಾರವಾಡ, ಇವರಿಗೆ ಧನ್ಯವಾದಗಳು. ಈಗ